ದರ್ಶನ್ ಧನ್ವೀರ್ ನಡುವಿನ ಗೆಳೆತನ ಸರಿ ಹೋಯ್ತಾ? ಬಹಳ ದಿನಗಳ ನಂತರ ಅಣ್ಣನನ್ನ ಭೇಟಿಯಾದ ಧನ್ವೀರ್ ದಾಸ ಹೇಗಿದ್ದಾರೆ ಅಂತ ಕೇಳಿದ್ದಕ್ಕೆ ಹೇಳಿದ್ದೇನು? ಧನ್ವೀರ್ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ದು ಯಾರಿಗಾಗಿ? ಆ ಬಗೆಗಿನ ಸುದ್ದಿ ಇಲ್ಲಿದೆ. ದರ್ಶನ್ ವಿಚಾರದಲ್ಲಿ ಕಳೆದ ಕೆಲ ದಿನಗಳಿಂದ ಎಲ್ಲವೂ ಕೂಡ ತಣ್ಣಗಾಗಿದ್ವು. ಜೊತೆಯಲ್ಲಿದ್ದವರೇ ಸಾಕ್ಷಿ ನಾಶ ಮಾಡೋಕೆ ಪ್ರಯತ್ನ ಪಟ್ಟಿದ್ದಲ್ಲದೆ ಅರೆಸ್ಟ್ ಕೂಡ ಆಗಿ ಈಗ ಜಾಮೀನು ಮಂಜೂರಾಗಿದ್ದು ಆಯ್ತು. ಹಾಗಾದ್ರೆ ಸಾಕ್ಷಿ ನಾಶ ವಿಚಾರಣೆ ಅಲ್ಲಿಗೆ ನಿಂತು ಹೋಯ್ತಾ? ದರ್ಶನ್ ವಿಚಾರದಲ್ಲಿ ಬೇಕಂತಲೇ ಈ ರೀತಿ ಮಾಡ್ತಿದ್ದಾರೆ. ಎಲ್ಲವೂ ಕೂಡ ಗೌಪ್ಯವಾಗಿಯೇ ಇರೋದ್ರ ಜೊತೆಗೆ ಏನಾಗ್ತಿದೆ ಅನ್ನೋ ಪರಿವಿಲ್ಲದೆ ತಮ್ಮ ಪಾಡಿಗೆ ದರ್ಶನ್ ತಾವಿರುವಂತೆ ಮಾಡಿದೆ. ದರ್ಶನ್ ಅನ್ನ ಭೇಟಿ ಮಾಡೋದಕ್ಕೆ ಕಳೆದ ಬಾರಿ ವಿಜಯಲಕ್ಷ್ಮಿ ದರ್ಶನ್ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಬಂದಿದ್ರು. ನಟಿ ರಕ್ಷಿತಾ ಪ್ರೇಮ್ ಕೂಡ ಹೋಗಿದ್ರು. ಆನಿವರ್ಸರಿ ದಿನ ದರ್ಶನ್ ಅನ್ನ ಭೇಟಿ ಮಾಡೋಕೆ ಅವಕಾಶ ಪಡೆದ ಸಮಯದಲ್ಲಿ ದಾಸನ ಬಂಟ ಧನ್ವೀರ್ ಹೋಗ್ತಾರೆ ಅಂತಲೇ ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದ್ರೆ ಯಾವುದೂ ಕೂಡ ಆಗ್ಲಿಲ್ಲ. ಅಲ್ಲಿಂದ ದರ್ಶನ್ ವಿಚಾರದಲ್ಲಿ ಧನ್ವೀರ್ ಮೌನವಾಗಿಯೇ ಇದ್ರು. ವಿಜಯಲಕ್ಷ್ಮಿ ಜೊತೆಗೂ ಹೆಚ್ಚಾಗಿ ಕಾಣಿಸ್ಕೊಳ್ಳಿಲ್ಲ. ಇದೆಲ್ಲವನ್ನ ನೋಡಿ ಇಬ್ಬರ ನಡುವೆ ಏನೂ ಸರಿ ಇಲ್ಲ, ಮುನಿಸು ಬಂದಿದ್ಯಾ, ಏನಾದ್ರೂ ಕೋಲ್ಡ್ ವಾರ್ ಆಗಿದ್ಯಾ? ಅಭಿಷೇಕ್, ಝೈದ್, ಯಶಸ್, ಸೂರ್ಯರಂತಹ ಆಪ್ತರನ್ನ ದೂರವಿಟ್ಟ ನಂತರ ದರ್ಶನ್ ಧನ್ವೀರ್ನನ್ನ ದೂರ ಮಾಡಿದ್ರ ಅನ್ನೋ ಚರ್ಚೆಯೂ ಜೋರಾಗಿತ್ತು. ಆದ್ರೀಗ ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಧನ್ವೀರ್. ದರ್ಶನ್ ರನ್ನ ಧನ್ವೀರ್ ಪರಪ್ಪನ ಅಗ್ರಹಾರದಲ್ಲಿ ಭೇಟಿ ಮಾಡಿ ಬಂದಿದ್ದಾರೆ. ಅಷ್ಟೇ ಅಲ್ಲ, ಬಾಸ್ ಹೇಗಿದ್ದಾರೆ ಅನ್ನೋದಕ್ಕೆ ಚೆನ್ನಾಗಿದ್ದಾರೆ ಅನ್ನೋ ಮೂಲಕ ತಮ್ಮಿಬ್ಬರ ಗೆಳೆತನ ಸ್ಟ್ರಾಂಗ್ ಆಗಿದೆ. ಯಾವುದೇ ದೃಷ್ಟಿ ಬಿದ್ದಿಲ್ಲ ಅನ್ನೋದರ ಜೊತೆಗೆ ರಾಬರ್ಟ್ ಸಿನಿಮಾದ ಡೈಲಾಗ್ ಅನ್ನ ಹಾಕಿ ತಮ್ಮಿಬ್ಬರ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಅಲ್ಲದೆ ಕರ್ಮದ ಕಲ್ಲನ್ನು ಹಾಡನ್ನ ಹಾಕೋ ಮೂಲಕ ಪಡೆದುಕೊಂಡ ಮೇಲೆ ನಡೆದುಕೊಂಡ ರೀತಿ ಸರಿ ಇರಲಿ, ಅದು ವಸ್ತುವಾಗಲಿ ವ್ಯಕ್ತಿಯಾಗಲಿ ಅಂತ ಅವತ್ತು ವಿಜಯಲಕ್ಷ್ಮಿ ಹಾಕಿದ ಪೋಸ್ಟ್ ಅನ್ನ ಮತ್ತೊಮ್ಮೆ ತಾವು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ದರ್ಶನ್ ಕಷ್ಟದ ಕಾಲದಲ್ಲಿ ಮೊದಲಿಂದಲೂ ಜೊತೆಗೆ ನಿಂತಿರೋ ಧನ್ವೀರ್ ಹೊರತುಪಡಿಸಿದ್ರೆ ಆಪ್ತರು ಅಂತಿದ್ದವರು ಯಾರು ದರ್ಶನ್ ರನ್ನ ಭೇಟಿ ಮಾಡಿಲ್ಲ. ಇನ್ಫ್ಯಾಕ್ಟ್ ದರ್ಶನ್ ಕೂಡ ಅವರನ್ನ ಭೇಟಿ ಮಾಡೋ ಮನಸ್ಸನ್ನ ಕೂಡ ಮಾಡ್ತಿಲ್ಲ. ದರ್ಶನ್ ಜೈಲಲ್ಲಿದ್ದಾಗ ಡೆವಿಲ್ ಸಿನಿಮಾಕ್ಕೆ ಬೆಂಬಲ ನೀಡಿದ್ದ ಧನ್ವೀರ್ಗೆ ಫ್ಯಾನ್ಸ್ ಗಳು ಸಾಥ್ ಕೊಡೋ ಮೂಲಕ ಗೆಲ್ಲಿಸಿದ್ರು. ಈ ಹಿಂದೆ ಇದೇ ವಿಚಾರವಾಗಿ ಧನ್ವೀರ್ ದರ್ಶನ್ ಬಳಿ ಮಾತುಕತೆಯನ್ನ ಕೂಡ ನಡೆಸಿದ್ದಲ್ಲದೆ ಚಿತ್ರ ಗೆದ್ದಿರೋ ವಿಚಾರವನ್ನ, ಅಭಿಮಾನಿಗಳು ಗೆಲ್ಲಿಸಿದ ವಿಚಾರವನ್ನ ಹಂಚಿಕೊಂಡಿದ್ರು. ಧನ್ವೀರ್ ನಟನೆಯ ವಾಮನ ಸಿನಿಮಾದ ಸಮಯದಲ್ಲಿ ದರ್ಶನ್ ಜೊತೆಗಿದ್ರು. ಬೆನ್ನು ನೋವಿದ್ರು ಕೂಡ ಒಟ್ಟಿಗೆ ಕೂತು ಸಿನಿಮಾವನ್ನ ನೋಡಿದ್ರು. ಅದಕ್ಕೂ ಮುನ್ನ ಕೈವಾ ಸಿನಿಮಾಕ್ಕೆ ಕೈ ಜೋಡಿಸಿದ್ರು. ಇದೀಗ ತಾವು ತಮ್ಮ ಸಿನಿಮಾನೇ ನೋಡೋದಕ್ಕೆ ಆಗದ ಪರಿಸ್ಥಿತಿಯಲ್ಲಿದ್ದಾರೆ. ತಮಗೆ ಇಷ್ಟ ಕಷ್ಟ ಇದ್ರೂ ತಮ್ಮ ಬಲಗೈ ಬಂಟನ ಸಿನಿಮಾದ ಬಗ್ಗೆ ದರ್ಶನ್ ಕಾಳಜಿಯನ್ನ ವಹಿಸ್ತಾನೆ ಇರ್ತಾರೆ. ದರ್ಶನ್ ಜೈಲಿನಿಂದ ಬಿಡುಗಡೆ ಆದಾಗ ಬಳ್ಳಾರಿಯಿಂದ ಬೆಂಗಳೂರಿನ ಕಡೆಗೆ ಕರೆದುಕೊಂಡು ಬಂದಿದ್ದು ಧನ್ವೀರ್. ಬೆನ್ನು ನೋವಿನ ಚಿಕಿತ್ಸೆಯಲ್ಲಿದ್ದಾಗ್ಲೂ ದಾಸನನ್ನ ನೋಡಿಕೊಂಡಿದ್ದು ಧನ್ವೀರ್. ಕೇರಳದ ದೇವಾಲಯಕ್ಕೂ ಯಜಮಾನನ ಜೊತೆ ಹೋಗಿ ಬಂದಿದ್ರು. ಅಂತದ್ರಲ್ಲಿ ದರ್ಶನ್ ಧನ್ವೀರ್ ನಡುವೆ ಮುನಿಸು ಬರುತ್ತೆ ಅಂದ್ರೆ ಅದನ್ನ ಒಪ್ಪೋಕಾಗತ್ತಾ? ಇದೇ ಕಾರಣಕ್ಕೆ ಕೊನೆ ಉಸಿರು ಇರುವವರೆಗೂ ಜೊತೆಗಿರ್ತೀನಿ ಅನ್ನೋ ಧನ್ವೀರ್ ಪರಪ್ಪನ ಅಗ್ರಹಾರದಲ್ಲಿ ಒಡೆಯನನ್ನ ಭೇಟಿ ಮಾಡಿ ಬಂದದ್ದು. ಒಟ್ನಲ್ಲಿ ದರ್ಶನ್ ಅಂದ್ರೆ ಸದಾ ಚಿತ್ರರಂಗದ ಯಶಸ್ಸಿಗಾಗಿ ಕೆಲಸ ಮಾಡೋ ನಟ. ತಾನು ಗೆದ್ದು ತನ್ನವರನ್ನು ಬೆಳೆಸೋ ಈ ಚಾಲೆಂಜಿಂಗ್ ಸ್ಟಾರ್ ಹಾಗೂ ಧನ್ವೀರ್ ಗೆಳೆತನ ಇದೇ ರೀತಿ ಇರಲಿ, ಆದಷ್ಟು ಬೇಗನೆ ಹೊರಗೆ ಬರಲಿ, ಮತ್ತೆ ಸಿನಿಮಾ ಮಾಡಲಿ ಅನ್ನೋದೇ ಫ್ಯಾನ್ಸ್ಗಳ ಆಶಯ. ಗೀತಾ, ನ್ಯೂಸ್ 18 ಕನ್ನಡ.